ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ರಾಮಾಚಾರಿ ಜ್ಯುವೆಲರಿ ಶಾಪಿಂದ ತಾಳಿ ಸರನ ತಗೊಂಡು ಹೊರಗೆ ಬರ್ತಾನೆ. ತಾಳಿ ಸರ ಹೊರಗೆ ತರೋದನ್ನ ಸೀತಾಲಕ್ಷ್ಮಿ ರಾಮಾಚಾರಿನ ನೋಡ್ತಾಳೆ ದೂರದಿಂದನೇ. ಸೀತಾಲಕ್ಷ್ಮಿ ರಾಮಾಚಾರಿನ ನೋಡಿ ತುಂಬ ಖುಷಿಯಾಗಿ ರಾಮಾಚಾರಿನ ಮಾತಾಡಿಸ್ಬೇಕು ಅಂತ ಅವನ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ರಾಮಾಚಾರಿ ಚಾರುಗೆ ಫೋನ್ ಮಾಡಿ ನಾನು ನಿಮಗೆ ಕರಿಮಣಿ ಸರನ ತಗೊಂಡಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಿರ್ತಾನೆ. ಸೀತಾಲಕ್ಷ್ಮಿ ಅದನ್ನು ಕೇಳಿಸ್ಕೊಂಡು ರಾಮಾಚಾರಿ ನನಗೆ ಕರಿಮಣಿ ಸರನ ತಗೊಂಡಿದ್ದಾನೆ ಅಂತ ಖುಷಿ ಪಡ್ತಾಳೆ. ಈ ಕಡೆ ಚಾರು ಆತಂಕ ಆಗ್ತಿದೆ ರಾಮಾಚಾರಿ ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಅಂದಾಗ ಏನು ಯೋಚನೆ ಮಾಡಬೇಡಿ ಚಾರು ಮೇಡಮ್ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಚಾರು ಅತ್ತೆ ಈ ದೇವಸ್ಥಾನದಲ್ಲಿ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ, ಹೋಗಿ ಬರೋಣ ಅಂತ ಕೇಳಿದಾಗ ಆಯಿತು ನಾನು ಇಲ್ಲೇ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಬನ್ನಿ ಚಾರು ಮೇಡಮ್ ಅಂತ ಹೇಳಿ ನಿಮಗೆ ಖುಷಿ ಆಗುತ್ತೆ ಅಂದರೆ ನಾನು ದೇವಸ್ಥಾನಕ್ಕಲ್ಲ ದೇವ್ರ ಹತ್ರನೂ ಹೋಗಿ ಬರ್ತೀನಿ ಅಂತ ಚಾರುಗೆ ಹೇಳ್ತಾ ಇರ್ತಾನೆ. ಅದನ್ನು ಸೀತಾಲಕ್ಷ್ಮಿ ನನಗೆ ಅವ್ನು ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ತಾಳೆ. ಸೀತಾಲಕ್ಷ್ಮಿ ಅವ್ರ ಅಪ್ಪಂಗೆ ಫೋನ್ ಮಾಡಿ ಅಪ್ಪ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾಳೆ. ಆವಾಗ ಜಯಸಿಂಹ ಏನು ಮಗಳೇ ಸರ್ಪ್ರೈಸ್ ಅಂದಾಗ ಅಮ್ಮನೂ ಕರೀರಿ ಅವರು ನೋಡಲಿ ಅಂತ ಹೇಳ್ತಾರೆ. ಆವಾಗ ನೋಡುವಾಗ ಇವಳು ವಿಡಿಯೋ ಕಾಲ್ ಮಾಡ್ತಾಳೆ. ಆವಾಗ ಮುಂದೆ ರಾಮಾಚಾರಿ ಇರ್ತಾನೆ. ನಾನೀಗ ರಾಮಾಚಾರಿ ಹತ್ರ ಹೋಗಿ ಮಾತಾಡ್ತೀನಿ ಅಪ್ಪ ಅಂತ ಹೇಳ್ತಾಳೆ. ಆವಾಗ ಜಯಸಿಂಹ ಬೇಡ ಮಗಳೇ ಅವನು ನಿನ್ನ ಮೀಟ್ ಮಾಡೋದು ಒಂದೊಳ್ಳೆ ಸರ್ಪ್ರೈಸ್ ಆಗಿರಬೇಕು ನಿನಗೂ ಅವನಿಗೂ, ಈಗ ಬೇಡ ಮೀಟ್ ಮಾಡಬೇಡ ಅಂತ ಹೇಳ್ತಾನೆ. ಸರಿ ಡ್ಯಾಡಿ ನಾನು ಅವನನ್ನು ಮೀಟ್ ಮಾಡಲ್ಲ, ನಾನು ದೂರದಿಂದನೇ ಅವನನ್ನು ನೋಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ. ಅಷ್ಟೊತ್ತಿಗೆ ಜಯಸಿಂಹನ ಹೆಂಡತಿ ಇನ್ನು ಎಷ್ಟು ದಿನ ನೀವು ಈ ಸುಳ್ಳುನೇ ನಿಜ ಅಂತ ಹೇಳ್ತಾ ಇರ್ತೀರಾ, ಒಂದಿಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ, ಆಗ ಏನು ಮಾಡ್ತೀರಾ ಅಂತ ಜಯಸಿಂಹಂಗೆ ಹೇಳ್ತಾನೆ. ಈ ಕಡೆ ರಾಮಾಚಾರಿ ಮನೆಗೆ ಜಯಸಿಂಹನ ಭಾವ ಗುಜ್ರಿ ವ್ಯಾಪಾರಿ ಥರ ವೇಷ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋಗ್ತಿರ್ತಾನೆ. ಹಳೆ ಪಾತ್ರೆ ಹಳೆ ಕಬ್ಬಣ ಅಂತ ಅವ್ರ ಮನೆ ಹತ್ರ ಹೋಗಿರ್ತಾನೆ. ಅಷ್ಟೊತ್ತಿಗೆ ಮುರಾರಿ ಹೊರಗೆ ಬಂದು ನೀನನ್ನೆಲ್ಲೋ ನೋಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲ ಸರ್ ನನ್ನನ್ನು ನೀವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ನನ್ನನ್ನೇನಾದ್ರು ಗುಜ್ರಿ ಅಂಗಡೀಲಿ ನೋಡಿರ್ಬೋದು, ಏನು ಚಿನ್ನದ ಅಂಗಡೀಲಿ ನೋಡೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಾರು ಅತ್ತೆ ಹತ್ರ ನಾನು ರಾಮಾಚಾರಿ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅತ್ತೆ ಅಂತ ಅಡ್ರೆಸ್ ಎಲ್ಲ ಹೇಳ್ತಾಳೆ. ಅದು ಅವನು ಜಯಸಿಂಹಂಗೆ ಫೋನ್ ಮಾಡಿ ವಿಚಾರಿಸ್ತಿರ್ತಾನೆ. ಆಮೇಲೆ ಚಾರು ಹೋಗ್ತಾಳೆ. ಈ ಕಡೆ ಜಯಸಿಂಹ ಅವ್ರ ಜನನ ಮಾಡಿ ಚಾರುನ ಕಿಡ್ನಾಪ್ ಮಾಡಬೇಕು ಅಂತ ಜನನ ಕಳಿಸಿರ್ತಾರೆ. ಈ ಕಡೆ ಚಾರು ವೆಯ್ಟ್ ಮಾಡ್ತಿರ್ತಾಳೆ ಆಟೋಕ್ಕೋಸ್ಕರ. ಅವ್ನು ಕೊಟ್ಟಿದ್ದ ಪರ್ಸ್ನ ನೋಡಿಕೊಂಡು ರಾಮಾಚಾರಿ ನೀನು ನನ್ನ ಜೊತೆ ಯಾವಾಗಲೂ ಇರುವಂಗೆ ಅನ್ನಿಸ್ತಿದೆ ಅಂತ ಹೇಳಿ ಪರ್ಸ್ನ ನೋಡ್ತಾ ಆಟೋಕ್ಕೆ ವೆಯ್ಟ್ ಮಾಡ್ತಿರ್ತಾಳೆ. ಈ ಕಡೆ ಗುಜ್ರಿ ವ್ಯಾಪಾರಿಗೆ ಪಾತ್ರೆ ಕೊಡೋಣ ಅಂತ ಮುರಾರಿ ಮತ್ತು ಚಾರು ಅತ್ತೆ ಒಳಗೆ ಹೋಗ್ತಾರೆ. ಆ ಕಡೆ ಜಯಸಿಂಹ ಸರಿ ನಿನ್ನ ಕೆಲಸ ಆಯಿತು ಬೇಗ ಅಲ್ಲಿಂದ ಬಾ ಅಂತ ಸೀತಾಲಕ್ಷ್ಮಿ ಮಾವಂಗೆ ಹೇಳ್ತಾರೆ. ಸೀತಾಲಕ್ಷ್ಮಿ ಮಾವ ಹೋಗೊತ್ತಿಗೆ ಅವ್ನ ಮೀಸೆನ ಬೀಳಿಸ್ಕೊಂಡು ಹೋಗ್ತಾನೆ. ಈ ಕಡೆ ಮುರಾರಿ ಗುಜ್ರಿ ವ್ಯಾಪಾರಿ ಕೊಡೋಣ ಅಂತ ಪಾತ್ರೆ ತಗೊಳ್ಳುವಾಗ ಅವನಲ್ಲಿರೋದೇ ಇಲ್ಲ. ಅಷ್ಟೊತ್ತಿಗೆ ಚಾರು ಅತ್ತೆ ಬಂದು ಎಲ್ಲಿ ಹೋದ ಮುರಾರಿ ಅಂತ ಕೇಳಿದಾಗ ಇಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅಂದಾಗ ಚಾರು ಅತ್ತೆ ಹಾಗಾದ್ರೆ ಯಾರ್ದೋ ಬೇರೆಯವ್ರ ಮನೆಗೆ ಹೋಗಿರ್ಬೋದು, ನಾನು ಅಟ್ಟದಲ್ಲಿರೋ ಬೇರೆ ಪಾತ್ರೆನೂ ತರ್ತೀನಿ, ಅವನು ವಾಪಸ್ ಬರೋತ್ತಿಗೆ ಕೊಡೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸರಿ ಅಂತ ನೋಡುವಾಗ ಮುರಾರಿ ಕೆಳಗೆ ಸೀತಾಲಕ್ಷ್ಮಿ ಮಾವ ಮೀಸೆ ಬೀಳಿಸ್ಕೊಂಡು ಹೋಗಿರ್ತಾನೆ. ಅದನ್ನು ನೋಡಿ ಅವನಿಗೆ ಗೊತ್ತಾಗುತ್ತೆ, ಇದು ಬಂದಿದ್ದು ಜಯಸಿಂಹ ಕಡೆಯವರೇ, ಚಾರು ಅತ್ತಿಗೆಗೆ ಏನೋ ಪ್ರಾಬ್ಲಮ್ ಇದೆ ಅಂದ್ಕೊಂಡು ಚಾರುಗೆ ಫೋನ್ ಮಾಡ್ತಾ ಇರ್ತಾನೆ. ಈ ಕಡೆ ಚಾರು ಫೋನ್ನ ಮನೇಲೇ ಬಿಟ್ಟು ಹೋಗಿರ್ತಾಳೆ. ಎಷ್ಟು ಸಲ ಫೋನ್ ಮಾಡಿದರೂ ರಿಸೀವ್ ಮಾಡಲ್ಲ. ಮತ್ತು ಲಾಸ್ಟಿಗೆ ಚಾರು ಅತ್ತೆ ಫೋನ್ನ ರಿಸೀವ್ ಮಾಡಿಬಿಡ್ತಾರೆ. ಈ ಕಡೆ ಚಾರು ಆಟೋದಲ್ಲಿ ಹೋಗ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಜಯಸಿಂಹ ಕಡೆಯವ್ರು ಬರ್ತಾ ಇದ್ದಾರೆ. ಮುರಾರಿ ಚಾರುಗೆ ಫೋನ್ ಮಾಡುವಾಗ ಚಾರು ಅತ್ತೆ ಮನೇಲಿ ರಿಸೀವ್ ಮಾಡುವಾಗ ಅದಕ್ಕೆ ನಿಮಗೆ ತುಂಬ ಪ್ರಾಬ್ಲಮ್ ಇದೆ, ಬೇಗ ಪೊಲೀಸ್ ಸ್ಟೇಷನ್ ಕಡೆ ಹೋಗಿ, ಜನ ಇರೋ ಕಡೆ ಹೋಗಿ, ನಿಮಗೆ ಅಪಾಯ ಇದೆ ಅಂತ ಫೋನಲ್ಲಿ ಹೇಳ್ತಾನೆ. ಅದನ್ನು ಚಾರು ಅತ್ತೆ ಕೇಳಿಸ್ಕೊಂಡು ಗಾಬರಿಯಾಗಿದೆ. ಇಷ್ಟು ಇವತ್ತಿನ ಸಂಚಿಕೆ. ನಾಳೆ ಸಂಚಿಕೆಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು.